ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್. ಸ್ಪಾಟ್ 6ರ ಮೂಳೆ ರಹಸ್ಯ ಭೇದಿಸುತ್ತಿರುವ ಎಸ್ಐಟಿ. ಎಫ್ಎಸ್ಎಲ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಎಆರ್, ಐಆರ್ಎಸ್, ಆರ್ಎಸ್ ಟೆಸ್ಟ್ಗಳನ್ನು ನಡೆಸೋಕೆ ಸಿದ್ಧತೆ. ಮೃತದೇಹಗಳನ್ನು ಹೂತಿದ್ದ ಸಮಯ ಪತ್ತೆ ಹಚ್ಚಲು ಅನುಕೂಲ. ಹೈಕಮಾಂಡ್ ಸೂಚನೆಯಂತೆ ಎಸ್ಐಟಿಗೆ ಕೇಸ್ ಕೊಡುತ್ತಾ ಸರ್ಕಾರ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಬಿಜೆಪಿಗೆ ಸಿಕ್ತು ಹೊಸ ಅಸ್ತ್ರ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಕೈ ಪಡೆಯ ಹೈಕಮಾಂಡ್ ಕೂಡ ಕಾರಣ ಅಂತ ಬಿಂಬಿಸೋ ತಂತ್ರ. ಮಲೆನಾಡು ಭಾಗದಲ್ಲಿ ಮಳೆಯಿಂದ ಅವಾಂತರ. ಶಿರಾಡಿ ಘಾಟ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಿರು ಜಲಪಾತಕ್ಕೆ ಬಿದ್ದ ಕಾರು. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರೆಲ್ಲ ಪಾರು. ಕೆಆರ್ಎಸ್ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಹೊರಕ್ಕೆ. 221 ವರ್ಷಗಳಷ್ಟು ಹಳೆಯ ವೆಲ್ಲಸ್ಲಿ ಸೇತುವೆಯ ಮೇಲೆ ಜನಸಂಚಾರ ನಿರ್ಬಂಧ. ನದಿ ಪಾತ್ರದಲ್ಲಿರುವ ದೇವಸ್ಥಾನ, ಜಮೀನುಗಳು ಜಲಾವೃತ. ವಾರದಿಂದ ಸುರಿಯುತ್ತಿರುವ ಮಳೆಯಿಂದ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು. ಮೊಣಕಾಲುದ್ದ ನೀರಲ್ಲೇ ಹರಸಾಹಸ ಪಟ್ಟು ಓಡಾಡ್ತಿರೋ ರಾಯಚೂರು ಜನರು. ಮಹಾನಗರ ಪಾಲಿಕೆ ವಿರುದ್ಧ ಜನಸಾಮಾನ್ಯರ ಆಕ್ರೋಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.